ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾವ ಕೇಸ್ ಅವರ ಮೇಲೆ ರಿಜಿಸ್ಟರ್ ಆಗಿದೆ, ಅದೆಲ್ಲವನ್ನು ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಸೆಕ್ಷನ್ 120B ಅಡಿ ಈ ಕೇಸ್ ದಾಖಲಾಗಿರೋದು. ಆ ಕೇಸ್ ಪ್ರಕಾರ ನೋಡೋದಾದ್ರೆ ಒಳಸಂಚು ಮತ್ತು ಅಕ್ರಮದಲ್ಲಿ ಭಾಗಿ ಆರೋಪದಡಿ 2 ವಾರಗಳ ಹಿಂದೆಯೇ ಈ ಕೇಸ್ ದಾಖಲಾಗಿದೆ. ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ವಿ ನಾವು. ಇಡಿ ಕೇಸ್ ದಾಖಲು ಮಾಡ್ಕೊಂಡಿದೆ ಅಂತ. ಇನ್ನು 2017ರ ಆಗಸ್ಟ್ನಲ್ಲಿ ನಡೆದಂತಹ ದಾಳಿ ಇದು. ದೆಹಲಿಯ ಫ್ಲಾಟ್ಗಳಲ್ಲಿ 8.5 ಕೋಟಿ ರೂಪಾಯಿ ವಶಕ್ಕೆ ಪಡೆದಿದ್ರು. ಆದಾಯ ತೆರಿಗೆ ಸಲ್ಲಿಸಿದಂತ ಆರೋಪ ಪಟ್ಟಿಯನ್ನೇ ಆಧರಿಸಿ ಕೇಸನ್ನ ಇಡಿ ದಾಖಲಿಸಿಕೊಂಡಿದೆ. ಐಟಿ ಆರೋಪ ಪಟ್ಟಿಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಆರೋಪಿ ನಂಬರ್ 1. ಇನ್ನು ಸಚಿವ ಡಿಕೆ ಶಿವಕುಮಾರ್ ಶರ್ಮಾ ಟ್ರಾವೆಲ್ಸ್ ಮಾಲೀಕ SK ಶರ್ಮಾರಿಂದ ಹವಾಲಾ ದಂಧೆಯನ್ನು ನಡೆಸ್ತಾ ಇದ್ರು. ಇತರೆ 3 ನೆರವಿನೊಂದಿಗೆ ನಿರಂತರವಾಗಿ ತೆರಿಗೆ ವಂಚಿತ ಹಣವನ್ನ ಸರಬರಾಜು ಮಾಡ್ತಾ ಇದ್ರು ಅನ್ನೋ ಆರೋಪ ಈಗ ಡಿಕೆ ಶಿವಕುಮಾರ್ ಅವರ ಮೇಲೆ ಇದೆ. ದೆಹಲಿ ಬೆಂಗಳೂರು ನಿವಾಸಿಗಳ ನಡುವೆ ಹಣ ಸಾಗಾಟಕ್ಕಾಗಿ ಒಂದು ಬೃಹತ್ ನೆಟ್ವರ್ಕ್ ಅನ್ನ ಕೂಡ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ. ಅದಕ್ಕಾಗಿಯೇ ವ್ಯಕ್ತಿಗಳ ನೆಟ್ವರ್ಕ್ ಅನ್ನ ಸಚಿವ ಡಿಕೆ ಶಿವಕುಮಾರ್ ಅವರು ಬೆಳಗಿಸಿಕೊಂಡಿದ್ರು ಅನ್ನೋ ಮಾಹಿತಿ ಇರೋದು. ಇದು ಐಟಿ ಕಡೆ ಇರುವಂತಹ ಮಾಹಿತಿ. ಅದನ್ನ ಈಗ ಇಡಿ ಅದೇ ಆಧಾರದ ಮೇಲೆ ಕೇಸನ್ನು ದಾಖಲು ಮಾಡಿಕೊಂಡಿದೆ. ಅಂದ್ರೆ ಆದಾಯ ತೆರಿಗೆ ಸಲ್ಲಿಸಿದಂತ ಆರೋಪ ಪಟ್ಟಿಯನ್ನೇ ಆಧರಿಸಿ ಕೇಸ್ ದಾಖಲು ಮಾಡಿಕೊಂಡಿರೋದು. ಇನ್ನು ಕರ್ನಾಟಕ ಭವನದ ಉದ್ಯೋಗಿ ಹನುಮಂತಯ್ಯಗೆ ಡಿಕೆಶಿ ಹವಾಲಾ ಹಣದ ಹೊಣೆಯನ್ನ ಕೊಟ್ಟಿದ್ರು. ದೆಹಲಿಯಲ್ಲಿ ಡಿಕೆಶಿ ಕಳಿಸ್ತಾ ಇದ್ದಂತಹ ಹವಾಲಾದ ಹಣದ ಸಂಗ್ರಹವನ್ನ ಹನುಮಂತಯ್ಯ ನೋಡ್ಕೊಳ್ತಾ ಇದ್ರು. ಶರ್ಮಾ ಟ್ರಾವೆಲ್ಸ್ ನ ಶರ್ಮಾ ಪರ ಕೆಲಸವನ್ನ ಕರ್ನಾಟಕ ಭವನದ ಸಿಬ್ಬಂದಿ ರಾಜೇಂದ್ರ ಮಾಡ್ತಾ ಇದ್ರು. ಶಿವಕುಮಾರ್ ಶರ್ಮಾ ಇಬ್ಬರ ಚಿರಾಸ್ತಿಗಳನ್ನ ರಾಜೇಂದ್ರನೇ ನೋಡ್ಕೊಳ್ತಾ ಇದ್ರು ಅನ್ನೋ ಮಾಹಿತಿ ಇರೋದು. ಇನ್ನು ದೆಹಲಿಯ ಸಫ್ದರ್ಜಂಗ್ನಲ್ಲಿ ಅಂದ್ರೆ ಹೇಗೆ ಕೇಸ್ ಅಂತ, ದೆಹಲಿಯ ಸಫ್ದರ್ಜಂಗ್ನಲ್ಲಿ 8,59,69,100 ರೂಪಾಯಿ ಐಟಿ ವಶಕ್ಕೆ ಪಡೆದಿತ್ತು. ಅದರಲ್ಲಿ ಈ 8.25 ಕೋಟಿ ಏನಿದೆ ಅದರಲ್ಲಿ 41,03,600 ರೂಪಾಯಿ ಏನಿದೆ ಅದು ಕೃಷಿ ಆದಾಯದಿಂದ ಬಂದಿದ್ದಾಗಿ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಹಣ ಚಲಾವಣೆ ಬಗ್ಗೆ ಸಫ್ದರ್ಜಂಗ್ ಎನ್ಕ್ಲೇವ್ ಫ್ಲಾಟ್ನ ಕಾರು ಚಾಲಕನಿಂದ ಮಾಹಿತಿ ಸಿಕ್ಕಿರುತ್ತೆ. ಆದರೆ ಆದಾಯ ತೆರಿಗೆ ಪ್ರಶ್ನೆಗೆ ದಾಖಲೆ ಸಮೇತ ಉತ್ತರವನ್ನ ಸಚಿವ ಡಿಕೆ ಶಿವಕುಮಾರ್ ಕೊಡೋದ್ರಲ್ಲಿ ವಿಫಲ ಆಗಿರ್ತಾರೆ. ಆದ್ರೆ ಆದಾಯ ತೆರಿಗೆ ಪ್ರಶ್ನೆಗೆ ದಾಖಲೆ ಸಮೇತ ಉತ್ತರವನ್ನ ಕೊಡೋದಿಲ್ಲ. ಹಾಗಾಗಿ ಆರೋಪಿಗಳು ಬರೆದಿದ್ದಂತಹ ಡೈರಿಗಳನ್ನ ವಶಕ್ಕೆ ಆದಾಯ ತೆರಿಗೆ ಇಲಾಖೆ ಪಡೆದುಕೊಂಡಿರುತ್ತೆ. ಜಾರಿ ನಿರ್ದೇಶನಾಲಯ ಅಂದ್ರೆ ಮುಂದಿರುವಂತಹ ದಾರಿ ಏನು ಅಂತ ನೋಡೋದಾದ್ರೆ, ಜಾರಿ ನಿರ್ದೇಶನಾಲಯ ದಾಖಲಿಸಿರುವಂತಹ ಕೇಸ್ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಮೊರೆ ಹೋಗಬಹುದು. ಇಡಿ ತನಿಖೆಗೆ ಮಧ್ಯಂತರ ತಡೆ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಬಹುದು. ಇವು ಡಿಕೆ ಶಿವಕುಮಾರ್ ಅವರ ಮುಂದಿರುವಂತಹ ದಾರಿಗಳು. ಇದನ್ನ ಹೊರತುಪಡಿಸಿದರೆ ಇನ್ನ ಬೇರೆ ದಾರಿಗಳು ಕಷ್ಟ ಸಾಧ್ಯ ಅವರಿಗೆ. ಹಾಗಾಗಿ ಇವೆರಡಾಯ್ತು. ಇನ್ನು ನಿರೀಕ್ಷಣಾ ಜಾಮೀನು ಕೋರಿ ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಬಹುದು. ಬೆಂಗಳೂರಿನ ಕೋರ್ಟ್ನಲ್ಲೇ ವಿಚಾರಣೆ ನಡೆಸುವಂತೆ ಕೋರಿ ಕಾನೂನು ಹೋರಾಟವನ್ನ ಕೂಡ ನಡೆಸಬಹುದು. ಯಾಕಂತಂದ್ರೆ ದೆಹಲಿಯಲ್ಲಿ ಇದು ಕೇಸ್ ದಾಖಲಾಗಿರೋದ್ರಿಂದ ಬೆಂಗಳೂರಿನಲ್ಲೇ ನೀವು ವಿಚಾರಣೆ ನಡೆಸುವಂತೆ ಕೋರಿ ಕಾನೂನಾತ್ಮಕವಾಗಿ ಹೋರಾಟವನ್ನ ನಡೆಸಬಹುದು.